ಇವತ್ತು ಬಂಗಾರದ ಪ್ರೈಸು 10 ಗ್ರಾಮ್ಗೆ 1,10,000 ಇದೆ. ಇದು ಬರೋ ದಿನಗಳಲ್ಲಿ ಈಸಿಯಾಗಿ 2 ಲಕ್ಷ ರೀಚ್ ಆಗುತ್ತಾ? ಯಾಕಂದ್ರೆ ಲಾಸ್ಟ್ ಒಂದೇ ಒಂದು ವರ್ಷದಲ್ಲಿ ಗೋಲ್ಡ್ 120% ರಿಟರ್ನ್ ಕೊಟ್ಟಿತ್ತು. ಬಟ್ ಇಷ್ಟ ಮೇಲ್ ಹೋದ ತಕ್ಷಣ ಗೋಲ್ಡ್ ಪ್ರೈಸ್ ಸ್ವಲ್ಪ ಕ್ರಾಶ್ ಆಗಿತ್ತು. ಅಂದ್ರೆ ರೀಸೆಂಟ್ ಆಗಿ 10 ರಿಂದ 12% ಗೋಲ್ಡ್ ಪ್ರೈಸ್ ಅಲ್ಲಿ ಕೆಳಗಡೆ ಬಂದಿತ್ತು. ಬಟ್ ಈಗ ಮತ್ತೆ ಗೋಲ್ಡ್ ಪ್ರೈಸ್ ಮೇಲ್ ಹೋಗೋ ತರ ಕಾಣ್ತಿದೆ. ಲಾಂಗ್ ಟರ್ಮ್ ವ್ಯೂ ನೋಡಿದ್ರೆ ಗೋಲ್ಡ್ ಪ್ರೈಸ್ ಇನ್ನೂ ಮೇಲ್ ಹೋಗೋ ಸಾಧ್ಯತೆಗಳು ಎಲ್ಲ ಇದಾವೆ. ಯಾಕಂದ್ರೆ ಎಲ್ಲಿವರೆಗೂ US ನೋಟ್ ಪ್ರಿಂಟ್ ಮಾಡುತ್ತಲ್ವಾ ಅಲ್ಲಿವರೆಗೂ ಗೋಲ್ಡ್ ನ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಗೋಲ್ಡ್ ಪ್ರೈಸ್ ಮುಂದೇನು ಮೇಲ್ ಹೋಗೇ ಹೋಗುತ್ತೆ. ಇದಕ್ಕೆ ಸಪೋರ್ಟಿವ್ ಆಗಿರೋ ಒಂದೇ ಒಂದು ಎವಿಡೆನ್ಸ್ ಏನಂದ್ರೆ ಎಲ್ಲಾ ಸೆಂಟ್ರಲ್ ಬ್ಯಾಂಕ್ಗಳು ಗೋಲ್ಡ್ ನ ಹೆವಿಯಾಗಿ ಬೈ ಮಾಡ್ತಿರೋದು. ನೀವೇ ಡೇಟಾನ ನೋಡಿ. 2009ರಲ್ಲಿ ಜರ್ಮನಿ ಹತ್ರ 66% ಗೋಲ್ಡ್ ರಿಸರ್ವ್ ಇತ್ತು. 2024ರಲ್ಲಿ ಅದು 74% ಆಗಿದೆ. ಫ್ರಾನ್ಸ್ದು ಇನ್ಕ್ರೀಸ್ ಆಗಿದೆ, ಇಟಲಿದು ಇನ್ಕ್ರೀಸ್ ಆಗಿದೆ, ರಷ್ಯಾದ್ದು 5.2% ಅಷ್ಟೇ ಇತ್ತು. ಇವತ್ತು 32% ಗೋಲ್ಡ್ ರಿಸರ್ವ್ ಜಾಸ್ತಿ ಆಗಿದೆ. ಈಜಿಪ್ಟ್ ಜಾಸ್ತಿ ಆಗಿದೆ, ಅರ್ಜೆಂಟೀನಾ ಜಾಸ್ತಿ ಆಗಿದೆ. ನೀವೇನೇನು ಈ ಗ್ರಾಫಲ್ಲಿ ನೋಡ್ತಿದ್ದೀರಲ್ವಾ, ಪ್ರತಿಯೊಂದು ಕಂಟ್ರಿನೂ ಕೂಡ ತನ್ನ ರಿಸರ್ವ್ಸ್ ನ ಡಾಲರ್ ಬದಲಾಗಿ ಗೋಲ್ಡ್ ಅಲ್ಲಿ ಇನ್ಕ್ರೀಸ್ ಮಾಡ್ತಿದೆ. ಅಂದ್ರೆ ಗೋಲ್ಡ್ ನ ಜಾಸ್ತಿ ಬೈ ಮಾಡ್ತಿದೆ ಆಸ್ ಕಂಪೇರ್ ಟು ಡಾಲರ್ ಅಂತ ಅರ್ಥ. ಯಾಕಂದ್ರೆ ನಾನು ನಿಮ್ಗೆ ಅವಾಗಲೇ ಹೇಳಿದ್ನಲ್ವಾ, ಎಲ್ಲಿವರೆಗೂ US ಡಾಲರ್ ನ ಪ್ರಿಂಟ್ ಮಾಡೋ ಶಕ್ತಿ ಇರುತ್ತಲ್ವಾ ಅಲ್ಲಿವರೆಗೂ ಇನ್ಮೇಲಿಂದ ಡಾಲರ್ ಮೇಲೆ ನಂಬಿಕೆ ಇಡೋದು ಸ್ವಲ್ಪ ಎಲ್ಲಾ ಕಂಟ್ರಿಗಳಿಗೂ ಕಷ್ಟ ಆಗುತ್ತೆ. ಇದರಿಂದ ಗೋಲ್ಡ್ ಇನ್ನೂ ಮೇಲೆ ಹೋಗೋ ಚಾನ್ಸ್ ಇದ್ದೇ ಇರುತ್ತೆ. ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಗೋಲ್ಡ್ ಅಲೋಕೇಶನ್ ಎಷ್ಟಿದೆ ಅಂತ.